ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ YT ಸ್ಟುಡಿಯೋದಲ್ಲಿ ನಮ್ಮ ಚಾನಲ್ ಮಾನಿಟೈಸ್ ಆದಾಗ ಅರ್ನಿಂಗ್ ತೋರಿಸ್ತಾ ಇರುತ್ತೆ. ಅಲ್ಲಿ ಅರ್ನಿಂಗ್ನಲ್ಲಿ ಅರ್ನ್ ಸೆಕ್ಷನ್ನಲ್ಲಿ ನಮಗೆ ಡಾಲರಲ್ಲಿ ಅರ್ನಿಂಗ್ ತೋರಿಸ್ತಾ ಇರುತ್ತೆ. ಸೊ ಡಾಲರಲ್ಲಿ ತೋರಿಸಿದರೆ ಎಷ್ಟು ಅಮೌಂಟ್ ಆಗಿದೆ ಅನ್ನೋದು ಕರೆಕ್ಟಾಗಿ ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ನಾವು ಅದನ್ನು ಇಂಡಿಯನ್ ರುಪೀಸ್ನಲ್ಲಿ ಕನ್ವರ್ಟ್ ಮಾಡಿ, ಅಂದರೆ ನಮ್ಮ ಭಾರತೀಯ ರೂಪಾಯಿಯಲ್ಲಿ ನಾವು ಅದನ್ನು ಕನ್ವರ್ಟ್ ಮಾಡಿ ನೋಡೋದು ಹೇಗೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ಹೇಗೆ ಅಂತ ಇಲ್ಲಿ ನಾವು ನೋಡೋಣ. ಮೊದಲು ನೀವು ಏನು ಮಾಡಬೇಕು ಸ್ನೇಹಿತರೆ, ನಿಮ್ಮ YT ಸ್ಟುಡಿಯೋನ ಓಪನ್ ಮಾಡಿ. ನಾನಿಲ್ಲಿ ನಮ್ಮ YT ಸ್ಟುಡಿಯೋನ ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ವ್ಯೂಸ್, ವಾಚ್ ಟೈಮ್, ಸಬ್ಸ್ಕ್ರೈಬರ್ಸ್, ಆಮೇಲೆ ಎಸ್ಟಿಮೇಟೆಡ್ ರೆವೆನ್ಯೂ ಅಂತ ಇದೆ. $5.98 ಅಂತ ಇದೆ. ಇಲ್ಲಿ ನೋಡ್ಬೋದು, ಇದು ಕಾಣ್ತಿರ್ಬೋದು ನಿಮಗೆ. ಸೊ ಇಲ್ಲಿ ಈ ಅಮೌಂಟ್ ಕಾಣ್ತಿರೋ ಅಮೌಂಟ್ ನಾವು ಡಾಲರ್ಸಲ್ಲಿ ಕನ್ವರ್ಟ್ ಮಾಡಿ ನೋಡೋದು ಹೇಗೆ ಅಂತ ನಾವು ನೋಡೋಣ. ಇಲ್ಲಿ ನಾನು ಟೋಟಲ್ ನಮ್ಮ ಚಾನಲ್ ಮೇಲೆ ಆಗಿರೋ ಅರ್ನಿಂಗ್ ಇಲ್ಲಿ ಶೋ ಮಾಡ್ತಾ ಇದ್ದೀನಿ. $15.61 ನಮ್ಮದು ಈ ಅಮೌಂಟ್ ಆಗಿದೆ. ಸೊ ಇದಕ್ಕೆ ನಾವು ಇಂಡಿಯನ್ ರುಪೀಸ್ನಲ್ಲಿ ಕನ್ವರ್ಟ್ ಮಾಡಿ ನೋಡೋದು ಹೇಗೆ ಅಂತ ನೋಡೋದಾದರೆ, ಮೊದಲು ನಾವೇನು ಮಾಡಬೇಕು, ಡ್ಯಾಶ್ ಬೋರ್ಡಲ್ಲಿ ಬರ್ತೀವಿ. ಸೊ ನಮ್ಮ ಮೇನ್ ಪೇಜಲ್ಲಿ ಬರ್ತೀವಿ. ಇಲ್ಲಿ ಮೇಲ್ಗಡೆ ನೋಡಿ ನಮ್ಮ ಐಕನ್ ಕಾಣ್ತಿದೆ. ಸೊ ಇಲ್ಲಿ ಮೇಲೆ ಕಾಣ್ತಿರೋ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ನಿಮ್ಗೆ ಪೇಜ್ ಸಿಗುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಪುಷ್ ನೋಟಿಫಿಕೇಷನ್ಸ್ ಆ್ಯಂಡ್ ಅರ್ನ್ ಅಂತ ಇದೆ. ಅರ್ನಲ್ಲಿ ಇಲ್ಲಿ ಕರೆನ್ಸಿ ಅಂತ ತೋರಿಸ್ತಾ ಇದೆ, ಒಂದು ಡಾಲರ್ ಸಿಂಬಲ್ ಜೊತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ USD ಅಂತ ತೋರಿಸ್ತಾ ಇದೆ. ಇನ್ನು ಬೇರೆ ಬೇರೆ ಕಂಟ್ರಿಯಿಂದ ಬೇರೆ ಕರೆನ್ಸಿ ಇಲ್ಲೆಲ್ಲ ತೋರಿಸ್ತಾ ಇರುತ್ತೆ. ಬಟ್ ನಾವು ಇಂಡಿಯನ್ ರುಪೀಸಲ್ಲಿ ನಾವು ಕನ್ವರ್ಟ್ ಮಾಡಿ ನೋಡಬೇಕಾಗಿದೆ. ಅದಕ್ಕೆ ಏನು ಮಾಡಬೇಕು, ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಬೇಕು. INR ಅಂತ ಇದೆ ನೋಡಿ ಇಲ್ಲಿ. ಸೊ ಈ INR ಮೇಲೆ ಸೆಲೆಕ್ಟ್ ಮಾಡಿ. INR ಸೆಲೆಕ್ಟ್ ಮಾಡಿದ ತಕ್ಷಣ ಇಂಡಿಯನ್ ರುಪೀಸ್ ಕರೆನ್ಸಿ ಇಲ್ಲಿ ಸೆಲೆಕ್ಟ್ ಆಗಿಬಿಡುತ್ತೆ. ಸೊ ಬ್ಯಾಕ್ ಬರೋಣ. ಇನ್ನೊಮ್ಮೆ ಬ್ಯಾಕ್ ಬರೋಣ. ಸೊ ಬ್ಯಾಕ್ ಬಂದು ನಮ್ಮ ಟೋಟಲ್ ಎಸ್ಟಿಮೇಟೆಡ್ ರೆವೆನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಕನ್ವರ್ಟ್ ಆಗಿ ಇಂಡಿಯನ್ ರುಪೀಸಲ್ಲಿ ಇಲ್ಲಿ ತೋರಿಸ್ತಾ ಇದೆ. ಸೊ 496, ಇಲ್ಲಿ 15 ಎಷ್ಟಾಗಿತ್ತು, 61 ಆಗಿತ್ತು. ಸೊ ಟೋಟಲ್ ಅರ್ನಿಂಗ್ ಇಲ್ಲಿ 365 ಡೇಸ್ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ಆಗಿರೋ ಅರ್ನಿಂಗ್ ಇಲ್ಲಿ ಶೋ ಆಗುತ್ತೆ ನೋಡಿ. ಸೊ 1295.64 ಇಲ್ಲಿ ಆಗಿದೆ. ಸೊ ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ಆಗಿರೋ ಅರ್ನಿಂಗನ್ನು ಕನ್ವರ್ಟ್ ಮಾಡಿ ಇಂಡಿಯನ್ ರುಪೀಸಲ್ಲಿ ನೋಡ್ಬೋದು. ಸೊ ಇದು ತುಂಬ ಈಸಿಯಾಗಿದೆ. ಸೊ ಸಿಂಪಲ್ ವೇಯಲ್ಲಿ ಈ ರೀತಿ ನೀವು USDಯನ್ನು INRಲ್ಲಿ ಕನ್ವರ್ಟ್ ಮಾಡಿ ನಿಮ್ಮ ಆಗಿರೋ ಅರ್ನಿಂಗನ್ನು ನೀವು ಇಂಡಿಯನ್ ರುಪೀಸಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.